ಬಣ್ಣ 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 ನಡಿ ಒಡೆಯೋಣ ನೀನು ತಲೆ ಕೆಡ್ಸೋಣ ಒಡೆಯೋಣ ಹಂಗೆ ಹೋಗು ಹಂಗೆ ಹೋಗು ಆ ಓರಿ ನಾನೇ ಹಾಕಿದ್ದು ಬರೋಣ ಬನ್ನಿ ತಿರ್ಸ್ಕೊಂಡು ತಡೆಕ ತಡೆಕ ಹೋಗ್ಬಿಡಿ ತಡೆಕ ಬರಪ್ಪ ಸಿಡಿಗೆ ಬರೋ ಓಡೆ 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 ನಡೆಯೋಣ ಯಾಕಣ ಕೊಡಪ್ಪ ಇದೆ ಅಣ್ಣ ಓರಿ ಫ್ರೀಯ ಬಿಡೋಣ ಬಿಡೋಣ ಅದು ಬಿಟ್ಬಿಡೋಣ ಹಗ್ಗ ಯೂಸ್ ಮಾಡಿ ಅಡ್ರ ಅಣ್ಣ ಏಯ್ಯ ಯಾಕಲ ಮುಗ್ದಾರ ಕಬಡ ಸುಮ್ಮನೆ ಕಚ್ಚಾಕೊಂಡು ನಿಂತು ಕಚ್ಚಾವ್ ಸುಮ್ಮನೆ ಅದೆಲ್ಲ ಮಾಡ್ಕೊಂಡು ರೂಢಿ ಆದ್ರೆ ಹೋಯ್ತದೆ ಹೊರಗೆ ಹಾಕಿರ ಹೆಂಗ್ ಹೊಡಿದೆ ಸುಮ್ಮಿರೋ ನೀನು ಬಾಯಿಸಿದ್ರ ಅನ್ಬೇಡಿ ಹಂಗಂತ ಹಂಗ ಅಂತೀನಿ ತೊಳೆದಿಲ್ಲ ಏನಾಯ್ತು ಓರಿ ಚೆನ್ನಾಗಿ ಬಂದು ಅಂದ್ಬಿಟ್ರು ಒಂದು ತೀರ್ಸಿದ್ರೆ ನಾವು ಇಲ್ಲಿ ಯಾವ್ರೆ ಊರೊಳಗೆ ಹೋದ ಬಿಡ್ಸ್ಕೊಳಕ್ಕೆ ಇಲ್ಲಿ 3 ಓರಿ ಕಟ್ಟವನಿ ಅಂತ ಉತ್ತರ ಮತ್ಬಿಟ್ರು. ಹಾಯ್ ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಪಾಪ ನಿನ್ನ ಹೆಸರು ಶಿವಕುಮಾರ್ ಸ್ವಾಮಿ. ಯಾಕೆ ಎಷ್ಟು ಯೋಚನೆ ಮಾಡ್ತಾಯಿದ್ದೀರಾ? ಟಕ್ಕನ್ ಮಾತಾಡಬೇಕು. ಇವ್ರು ಹೆಂಗಿರ್ಬೇಕು? ಜೋರ ಮಾತಾಡಬೇಕು. ನಿಮ್ಮ ತಾತಗಿಂತ 5 ಬೇಡ ಮೇಲಿರ್ಬೇಕು ನೀನು. ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. ಓರಿ ಏನು ಮಾಡಲ್ವಾ? ಬಿದ್ದೋರಿ ಹಾಂ ತಿವಿಯೋದು ಒದೆಯೋದು ಸಾರು ಏನು ಮಾಡಲ್ಲ. ಇರೋ ಸಾರು ಕುಂತದ ಹೆಂಗೈತೆ? ಚೆನ್ನಾಗೈತೆ. ಯಾರಿಗೂ ನಿನಗೆ ಮಾತ್ರ ಏನು ಮಾಡಲ್ವ ಅಥವಾ ಬೇರೆ ಏನಾರು ಮಾಡ್ತಾರೆ? ತಿವಿಯೋದು ಒದೆಯೋದು ಯಾರಿಗೂ ಏನು ಮಾಡಲ್ಲ. ಎಷ್ಟಾರ ಐತೆ ಓರಿ? 2 ಹಸಿನ ಮೇಲೆ ಬಿಡ್ತಾ ಇದ್ದೀರಾ? ಯಾರು ಬಿಡೋದು? ನೀನು ಬಿಡ್ತೀಯ? ನಿಮ್ಮ ತಾತ ಬಿಡ್ತದ? ನೀನು ಹಾಗೆ ಹೇಳ್ಕೊತಿ. ನೀನು ಯಾವಾಗ ಕಲಿಯೋದು ಓರಿ ಬಿಡೋದ? ಎಷ್ಟನೇ ಕ್ಲಾಸ್ ಓದ್ತದ್ಯಾ? 4ನೇ ಕ್ಲಾಸು. 4ನೇ ಕ್ಲಾಸಿನಿಂದ ಇವಾಗ ಓರಿ ಹುಚ್ಚು ಬತ್ತಾ ಅಥವಾ ಮೊದಲಿಂದನೂ ಬಂತ ಓರಿ ಹುಚ್ಚು? ಮೊದಲಿಂದನೂ. ನಿಮ್ಮ ತಾತ ಎಷ್ಟನೇ ತಲೆ ಓರಿ ಕಟ್ಟದ್ರಲ್ಲಿ? 2ನೇ ತಲೆ. ಫಸ್ಟ್ ಅವ್ರ ತಾತ ಕಟ್ತೀರಾ ಅವ್ರ ಅಪ್ಪ ಕಟ್ತಿದ್ರಾ? ಏನು ತಿಂಡಿ ಕೊಡ್ತೀರಾ? ಹಾಂ ಮುಸ್ಲಿಂ ಜನರು ನೋಡಿ ಸ್ನೇಹಿತರೆ. ಹಿಂದಿನ ಬಿಡಿದಲ್ಲಿ ಅಣ್ಣ ತಮ್ಮದಿರು ಇದೇ ಥರ ಹುಡುಗರು ಬಿಟ್ಟಿರೋ 4ನೇ ಕ್ಲಾಸು. ಅದರಲ್ಲೂ ಈಗ ಬೀದ್ದೋರಿ ಪಕ್ಕ ನಿಂತವನೆ. ಇನ್ನೂ ಚಿಕ್ಕ ಹುಡುಗ. ಅವ್ರ ಹೆಸರು ಓರಿ ಮಾಲೀಕರ ಹೆಸರು ಗೊತ್ತಿಲ್ಲ ನನಗೆ. ಪುಟ್ಸ್ವಾಮಣ್ಣ. ಅವ್ರ ಮೊಮ್ಮಗ ಅಂತ ಇದು. ಅವ್ರ ಮೊಮ್ಮಗಂತ ಇವನ್ಗಿಂತ ಮೊಮ್ಮಗನೇ ಒಂದು ಸ್ವಲ್ಪ ಓರಿ ಮೇಲೆ ಜಾಸ್ತಿ ಕ್ರೇಜು. ಪುಟ್ಸ್ವಾಮಣ್ಣ ನೀವು ಬನ್ನಿ ಪಕ್ಕಕ್ಕೆ.
ಅಣ್ಣ ನಮಸ್ಕಾರ. ಅಣ್ಣ ತಮ್ಮ ಹೆಸರು? ಓರಿ ಪುಟ್ಸಮ್ಮಣ್ಣ. ಓರಿ ಪುಟ್ಸಮ್ಮನ. ಎಷ್ಟು ಓರಿ ಕಟ್ತಿದ್ದೀರಾ ನೀವು ಬಂದ ನಿಮ್ಮ ತಲೆಯಿಂದ? ನಮ್ಮ ತಲೆಯಿಂದ ಎರಡೆರಡು ಕಟ್ತಿದ್ದೋ. ಹಾಂ. ಈಗ ಒಂದು ಕಟ್ತಾ ಇದ್ದೀನಿ ಅಣ್ಣ. ಹಾಂ. ಒಂದು ಮಾಮೂಲಿ ಪರ್ಸೆಂಟ್ ಸುತ್ತೋಗ್ಬಿಡ್ತು. ಹಾಂ ಹಾಂ. ಏನಾಗಿತ್ತು? ಹುಷಾರಿರ್ಲಿಲ್ವಾ? ಹುಷಾರಿರ್ಲಿಲ್ವಾ? ಹುಷಾರಿಲ್ಲ ಅಣ್ಣ. ಯಾಕೋ ಹೊಡಿತೈತೆ ಅಣ್ಣ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ? ಅಣ್ಣ ಸಿದ್ಧಗಂಗೆ. ಸಿದ್ಧಗಂಗೆ. ಮಾಗಡಿ. ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ? ಮೊದಲು ಕೆಂಗಲ್ಲು. ಹಾಂ. ಸಿದ್ಧಗಂಗೆ. ಹಾಂ. ಮಾಗಡಿ ಮೂರೇ ಸಲ ಸಲ ಹಾಂ. ಸಲ ಸಲ. ಹಾಂ. ಇದು ಎಷ್ಟು ವರ್ಷ ಮೇಲೆ ಕ್ರಾಸಿಂಗ್ ಮಾಡಿಸಿದ್ದೀರಾ? ಅವ್ರು ಉಳ್ಳಿ ಚಿಕ್ಕ ನಿಂತ್ಕೋತವ್ರೆ ಎತ್ತ ಕಾಲಿಲ್ಲ ಹೋಗ್ಬಿಡ ಸುನಿಗೆ. ನಾನು ಮಾಡೋದ್ರಲ್ಲಿ ಹಾಂ ಹೇಳ ಅಣ್ಣ ಎಷ್ಟು ಹಸು ಕ್ರಾಸಿಂಗ್ ಬಿಟ್ಟಿದ್ದೀರಾ? ಯಾರೇ ಒಂದು 150 ಹಸು ಬಿಡ್ತೀನಿ ಅಣ್ಣ. ಎಷ್ಟು ಹಸು ಪಾಸ್ ಆಗೈತೆ ಬೀಜದೋರಿ ಬೀಜದ ಕರುಗಳು? ಯಾವ ಅಂತ ಒಂದು 2-3 ಬಿಟ್ಟೆ ಕರನೇ ಹುಟ್ಟವೆ. ಹಾಂ. ಇದ್ದವೆ ಹೆಣ್ಗರುಗಳು ಅವು ಹುಟ್ಟವೆ. ಹಾಂ. ನೀವು ಓರಿಗೆ ತಂದಿತ್ತಾ? ಹಾಂ ತಂದಿದ್ದೆ. ಯಾಕಡೆಯಿಂದ ತಂದ್ರಿ ಅಣ್ಣ? ಇದು ನಮ್ಮೂರಿಗೆ ಹುಟ್ಟುತ್ತೆ. ಹಾಂ. ಇಲ್ಲಿ ಗಣೇಶಪುರದಲ್ಲೇ ಇಟ್ಕೊಂಡೆ. ಎಷ್ಟಾಯ್ತು ಅಣ್ಣ? ನಮ್ಮ 1.25 ಲಕ್ಷ. 1.25 ಲಕ್ಷ. ಅಣ್ಣ ಬಂದರೆ ಕೊಡ್ತೀರಾ? ಕೊಡ್ತೀವಿ. ಏನು ರೇಟ್ ಐತೀರಾ? ನಾವು 2.25 ಹೇಳ್ತಾ ಇದ್ದೀವಿ. 2.25. ನಿಮ್ಮ ನಂಬರು ಅಣ್ಣ? ನಮ್ಮ ನಂಬರ್ ಹೇಳು. 966 34 64 67 218. ನೋಡಿ ಸ್ನೇಹಿತರೆ, ಓರಿ ಕೊಡ್ತಾರಂತೆ. ಕ್ರಾಸಿಂಗ್ ಮಾಡಿದ್ರಿ ಮತ್ತು ರ್ಯಾಶ್ ಅದೇ ಓರಿ ನಂಬರ್ 1 ನನ್ನ ಪ್ರಕಾರ. ನೋಡಿ ಚೆನ್ನಾಗಿ ಕ್ರಾಸಿಂಗ್ ಮಾಡುತ್ತೆ. ಏನು ಚಾರ್ಜ್ ಮಾಡಿದ್ದೀರಾ ಸ್ನೇಹಿತರೆ? 500 ರೂಪಾಯಿ. ಒಟ್ಟು ದಿನಕ್ಕೆ ಎಷ್ಟು ಹಸು ಬರುತ್ತೆ? 5-6 ಬರ್ತವೆ. ದಿನಕ್ಕೆ ಎಷ್ಟು ಹಸು ಬರುತ್ತೆ? ಒಂದು ಮೊನ್ನೆ ದಿನ 5 ಬಿಟ್ಟೆ. ಹಾಂ. ಇವತ್ತು 2 ಬಿಟ್ಟೆ. ನೆನೆ ದಿನ 3 ಬಿಟ್ಟೆ. ಇವಾಗ 500 ರೂಪಾಯಿ ಚಾರ್ಜ್ ಮಾಡಿದ್ದೀರಲ್ಲ, ಓರಿ ಹಿಂಡಿ ಮತ್ತು ಅದ್ರ ಖರ್ಚು ನಿಮ್ಮ ಖರ್ಚು ಮೇಂಟೈನ್ ಆಗಿ ನನ್ನ ಖರ್ಚು ಉಳಿತದೆ ಅಣ್ಣ. ಎಕಡೆಯಿಂದ ಬರ್ತವೆ ಹಸು ಅಣ್ಣ? ಯಾವ್ಯಾವ ಕಡೆಯಿಂದ ಹಸು ಬರ್ತದೆ? ಕಸ್ವಾರ, ಯಾಸಾಪುರ, ಮಾಕ್ಲಿ, ಹೊಸಳ್ಳಿ, ಇದು ಧಾರಮಂಗಲ, ತೊಡ್ಕೋಗ್ರು. ಅಣ್ಣ ಓರಿಗೆ ಏನಾದ್ರು ಹೆಸರಿಟ್ಟಿರಾ? ಏನು ಹೆಸರು ಇರ್ತೀರಣ್ಣ? ಏನು ಹೆಸರಿಕ್ಕಿದ? ಈಗ ಇಕ್ಬೇಕು ಸತ್ಯ ಹರಿಶ್ಚಂದ್ರ ಅಂತ. ಸತ್ಯ ಹರಿಶ್ಚಂದ್ರ ಅಂತ. ಸತ್ಯ ಹರಿಶ್ಚಂದ್ರ ಡಬಲ್ ಆಡ್ತದೆ ಓರಿ. ನೋಡ್ತಾ ಇದ್ದೀನಿ ಅವಾಗಿಂದ. ಹಾಂ. ಸತ್ಯ ಸತ್ಯ ಹರಿಶ್ಚಂದ್ರ. ಅಣ್ಣ ಓರಿ ಸಾಧುಗುಂಡದ ಹೆಂಗೆ ಅಣ್ಣ? ಓರಿ ಬೀದ್ದೋರಿಗೆ ಯಾವ್ಯಾವ ಸುಳಿ ನೋಡ್ತೀರಾ? ಹಾಂ. ಅಣ್ಣ ಮಾಮೂಲಿ ಸುಳಿ ಅಂದರೆ ಅಲ್ಲ, ಸುಳಿ ಹೆಸರು ಹೇಳ್ಬೇಕಲ್ಲ. ಮಾಮೂಲಿ ಸುಳಿ ಅಂದರೆ ಓರಿಗಿರೋದು ತಾಯಿ ಸುಳಿ, ಗರ್ಭಿಣಿ ಮೇಲೆ ತಾಯಿ ಸುಳಿ, ಕಡುಗುಡಿ ಸುಳಿ. ಇವು 3 ಸುಳಿಗೆ ಯಾವ ಕಟ್ಟಲ್ಲ. ಅಣ್ಣ ಬೀದ್ದೋರಿಗೆ ಡ್ರಾಪ್ ಜಾಸ್ತಿ ಇದ್ರೆ ಚಂದನ, ಡ್ರಾಪ್ ಕಮ್ಮಿ ಇದ್ರೆ ಚಂದನ? ಮಕ್ಕಳ ಮೇಲೆ 2 ಡ್ರಾಪ್ ಚಂದ. 2 ಡ್ರಾಪು. ಮೈಲಲ್ಲೂ ಚಿಕ್ಕಿ ಅಣ್ಣ ಇವಾಗ ಬರೋ ಹಸುಗೆ ಪಾತಾಳ ಸುಳಿ, ಗುಂಡಿಗೆ ಸುಳಿ ಇರ್ತದೆ, ಓರಿಗೆ ಸುಳಿ ಇರಲ್ಲ. ಹುಟ್ಟ ಕರುಗೆ ಏನಾರು ಸುಳಿ ಯಾಕೆ ಆ ಥರ ಹುಟ್ಟಿದ್ರೆ? ಅವು ದನಿನ ಮೇಲೆ ಹೋಯ್ತವೆ. ದನಿನ ಮೇಲೆ, ಓರಿ ಮೇಲೆ ಬರಲ್ಲ. ಅದು ಓರಿ ಮೇಲೆ ಬರಲ್ಲ. ಅದು ರವ್ವ ಹೆಂಗಿರ್ತದೆ ಹಂಗೆ ಕರ ಬೆಳವಣಿಗೆ ಆಗೋದು. ಅಣ್ಣ ಇವಾಗ ಹಸು ಇನ್ನೂ ಅಲ್ಲಾಗಿರಲ್ಲ, ಅದಕ್ಕೂ ಮುಂಚೆನೇ ಓರಿ ಕ್ರಾಸ್ ಮಾಡ್ತಾರೆ, ಸರಿನಾ? ಕರ ಎರಡಲ್ಲಾಗೋ ತೀಕೋತವೆ. ಅಲ್ಲ ಅಲ್ಲಾಗಿಂತ ಮುಂಚೆನೇ ಹೆಸರು ಬಂದ್ಬಿಡ್ತಾವ. ಬರ್ತವೆ. ಅವು ಕುಟ್ರೆ ಅಲ್ಲಾಗೋಕ್ಕೆ ಕರ ಹಾಕ್ತವೆ. ಅಣ್ಣ ಗರ್ಭಕೋಶ ಸಣ್ಣ ಇರ್ತದೆ, ಗರ್ಭಕೋಶ ದೊಡ್ಡ ಆಗ್ಬೇಕು ಅಂದ್ರೆ ಏನು ಕೊಡಬೇಕು? ಹುಳಿಕಾಳು ನೆನೆ ಹಾಕ್ಬಿಟ್ಟು ಕೂಸ ಕಲಸಿ ಕೊಡಬೇಕು. ಹಾಂ. ಹುಳಿಕಾಳು ಮಳೆ ಕಟ್ಟಬೇಕು, ಅದು ಗರ್ಭಕೋಶ ಆಗ್ತದೆ. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಳ್ಳಿ, ಧನ್ಯವಾದಗಳು ಅಣ್ಣ. ನಮಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾರೆ.